ಹೇಳಿದ್ರು. ಚಂದಾಗ ರೆಡಿ ಆಗಕ್ಕೆ ಏನ್ ಮಾಡೋಣ? ಹಾ ನೆನ್ಪಾಯ್ತು, ನನ್ನ ಫ್ರೆಂಡ್ ಪಮ್ಮಿ ಹೇಳ್ಕೊಟ್ಟಿದ್ಲಲ್ಲ, ಹಂಗೆ ಮಾಡ್ತೀನಿ. ಅವಳು ಹೇಳ್ಕೊಟ್ಟಿದ್ ತರ ಮಾಡಿದ್ರೆ ಫಳ ಫಳ ಅಂತ ಹೊಳಿತಾ ಇರುತ್ತೆ ಮುಖ ಎಲ್ಲ. ಪಮ್ಮಿ ನಿನ್ನೆಯಿಂದ ಕಾಣಿಸ್ಲೇ ಇಲ್ಲ, ಎಲ್ಲಿಗೆ ಹೋಗಿದ್ದೆ? ಏನೇನೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ ಕಣೆ. ನಮ್ಮ ಅಮ್ಮ ಬರಲ್ಲ ಬರಲ್ಲ ಅಂದು ಕರ್ಕೊಂಡು ಹೋಗ್ಬಿಟ್ರು. ಹೌದೇನೆ, ನಾನು ಬಂದಿದ್ದೆ ಗೀತಾ ಅವ್ರ ಮನೆ ಹತ್ರ ಇದ್ದೆ. ನೀನು ಕಾಣಿಸ್ಲಿಲ್ವಲ್ಲ, ಅವಳ ಜೊತೆ ಏನ್ ಜಾಸ್ತಿ ಮಾತಾಡಲ್ವಲ್ಲ ನಾನು, ಅದಕ್ಕೆ ಹೊರಟೋದೆ ಕಣೆ. ಹೌದಾ? ಕಣೆ ಪಮ್ಮಿ, ಅಂದಾಗೆ ಅವತ್ತಿಂದ ನಾನು ನಿನ್ನ ಏನೋ ಕೇಳಬೇಕು ಅನ್ಕೊಂಡಿದ್ದೆ ಕಣೆ. ಏನೇ ಅದು, ಹೇಳು. ಈ ಸಿನಿಮಾದವರು ತಲೆ ಕೂದಲಿಗೆ ಅದೇನ್ ಬಳ್ಕೋತಾರ ಕಣೆ, ಯಾವಾಗ್ಲೂ ಕರ್ರಿಗೆ ಹೊಳಿತಾನೆ ಇರುತ್ತೆ. ಹಂಗೆ ಮಗುಕ್ಕೂ ಅದೇನ್ ಮೆತ್ಕೋತಾರ ಗೊತ್ತಿಲ್ಲ, ಪಳ ಪಳ ಅಂತ ಬೆಳ್ಳಗೆ ಕಾಣುತ್ತೆ ಕಣೆ. ಅಷ್ಟೇನೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇಡ್ಲದಲ್ಲ ಅದನ್ನ ಚೆನ್ನಾಗಿ ಪುಡಿ ಮಾಡ್ಬಿಟ್ಟು ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆಗೆ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಕೂದಲಿಗೆಲ್ಲ ಹಚ್ಬಿಡ್ತಾರೆ. ಅದಕ್ಕೆ ಅವ್ರ ಕೂದಲು ಯಾವಾಗ್ಲೂ ಕಪ್ಪುಗೆ ಹೊಳಿತಾನೆ ಇರುತ್ತಾ. ಅಷ್ಟೊಂದು ಬೆಳ್ಳುಗೆ ಪಳ ಪಳ ಅಂತ ಇರುತ್ತಲ್ಲ. ಮುಖಕ್ಕೇನೆ ಈ ವಿಭೂತಿ ಇರುತ್ತಲ್ಲ, ವಿಭೂತಿ ಅದನ್ನ ಚೆನ್ನಾಗಿ ಹೊರಟ್ಬಿಟ್ಟು ನೀರೆಲ್ಲ ಕಲ್ಸ್ಬಿಟ್ಟು ಮುಖಕ್ಕೆಲ್ಲ ಹಚ್ಕೊತಾರೆ ಕಣಿ. ಅದಕ್ಕೆ ಬೆಳ್ಳಿಗೆ ಫಳ ಫಳ ಅಂತ ಹೊಳಿತಿರ್ತಾವ ಅವ್ರ ಮುಖ ಎಲ್ಲ. ಹಿಂಗೆ ಅನ್ಸುತ್ತೆ ಕಣೆ ಮಾಡೋದು, ಹಂಗೆ ಇರ್ಬೇಕು ಮಾಡೋದು. ಅದಕ್ಕೆ ಅಷ್ಟೊಂದು ಹೊಳಿತಾ ಇರ್ತಾರೆ ತಲೆ ಕೂದಲು ಮತ್ತೆ ಮುಖ ಎಲ್ಲ. ಕೊಬ್ಬರಿ ಎಣ್ಣೆ ಮತ್ತೆ ವಿಭೂತಿ ಎಲ್ಲ ರೆಡಿಯಾಗಿದೆ. ಇಡ್ಲನ್ನು ತಗೊಬರ್ಬೇಕು. ಇಲ್ಲಿ ಇಡ್ಲಲ್ಲಿ ಸಿಗುತ್ತಪ್ಪ, ಊರಿಂದ ತಂದಿದ್ನಲ್ಲ ಅವತ್ತೊಂದು ಸ್ವಲ್ಪ ಇಡ್ಲಿ ಅಂದ್ಬಿಟ್ಟು ಹುಡುಕ್ತೀನಿ, ಬ್ಯಾಗಲ್ಲಿ ಇದೆಯೇನು ಅದನ್ನು ತಗೊಬಂದ್ಬಿಟ್ರೆ ಆಯಿತು. ಅಯ್ಯೋ, ಈ ಕನ್ನಡಿ ಮುಂದೆ ಎಷ್ಟೊತ್ತು ಅಂತ ನಿಂತ್ಕೊಂಡು ಹಚ್ಚಕ್ಕಾಗುತ್ತೆ. ನೀಟಾಗಿ ಕೆಳಗಡೆನೆ ಕೂತ್ಕೊಂಡು ಚಿಕ್ಕ ಕನ್ನಡಿ ಇದೆಯಲ್ಲ ಅದನ್ನು ತಗೊಂಡು ಬಂದು ಹಚ್ಕೋತೀನಪ್ಪ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಯಜಮಾನರು ಚೆನ್ನಾಗಿ ರೆಡಿ ಆಗಕ್ಕೆ ಹೇಳಿದ್ದಾರೆ. ಅದಕ್ಕೇನೆ ನನ್ನ ಗೆಳತಿ ಪಮ್ಮಿ ಹೇಳಿರೋದು ನೆನಪಾಯಿತು, ಕೂದಲು ಮತ್ತು ಮುಖ ಹೊಡೆಯೋಕ್ಕೆ ಯಾವ ರೀತಿ ಪ್ಯಾಕ್ ಹಾಕೋಬೇಕು ಅಂತ. ಅದಕ್ಕೆ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಮರ್ತೇ ಬಿಟ್ಟೆ, ನಾನು ಇವಾಗ ಹೋಗಿ ಇಡ್ಲಿ ತಗೊಂಡ್ಬರ್ಬೇಕು. ಅಪ್ಪ, ಹೆಂಗೋ ಇಡ್ಲಿ ಸಿಕ್ತು ಕಣಪ್ಪ, ಬ್ಯಾಗಲ್ಲೇ ಇಟ್ಟಿದ್ದೆ. ಚಿಕ್ಕ ಕನ್ನಡಿ ಇಲ್ಲೇ ಇಟ್ಟಿದ್ನಲ್ಲ, ಏನೋ ಕಾಣಿಸ್ತಾ ಇಲ್ವಲ್ಲ. ಈ ನಮ್ಮ ಯಜಮಾನ್ರದೇ ಅವ್ರದ್ದೇ ಬರೀ ವಸ್ತುಗಳು ಇಲ್ಲೇ ಐತೆ, ನನ್ನ ವಸ್ತುಗಳು ಇಡಕ್ಕೆ ಜಾಗನೇ ಇಲ್ಲ. ಸಿಕ್ತು ಸದ್ಯ. ಕನ್ನಡಿ ದೂರ ಆಗೋಯ್ತಲ್ಲ, ಇನ್ನು ಸ್ವಲ್ಪ ಹತ್ರ ಇಟ್ಕೊಳ್ತೀನಪ್ಪ. ಹಾ, ಈಗ ಸರಿ ಹೋಯ್ತು. 5 ನಿಮಿಷದಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ, ನೋಡ್ತಾ